क्रांतिकारियों को नमन करें, जिनके कड़ी मेहनत की वजह से, जिनके बलिदान की वजह से हम आज स्वतंत्र हैं. Now, I would like to request our auxiliary students to come on the stage for prayer song. ಸರ್ವರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸುಸಂಸ್ಕೃತಿಯ ಬೀಡು ಭಾರತ, ನಾಗರಿಕತೆಯ ನೆಲೆಬೀಡು ಭಾರತ, ಶಿಲ್ಪಕಲೆಯ ಮೇರು ಭಾರತ, ಸಾಂಸ್ಕೃತಿಕ ಕಲೆಗಳ ತೇರು ಭಾರತ. ಶತಶತಮಾನಗಳಿಂದ ಗುಲಾಮರಾಗಿ ದುಡಿದು ಬಿಡುಗಡೆ ಹೊಂದಿದ ಪುಣ್ಯ ದಿನವೇ 1947 ಆಗಸ್ಟ್ 15. ಇಂಗ್ಲಿಷರ ಕಪಿಮುಷ್ಟಿಯಲ್ಲಿ ಸಿಲುಕಿ ನಲುಕಿ ಹೋದ ಭಾರತಾಂಬೆಯನ್ನು ಮುಕ್ತಿಗೊಳಿಸಿ ಭಾರತದ ಗರ್ಭಗುಡಿಯಲ್ಲಿ ಬೆಳಕನ್ನು ಮೂಡಿಸಿ ನಮ್ಮ ಪೂರ್ವಜರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಸುವರ್ಣಾಕ್ಷರದಲ್ಲಿ ಬರೆದಿಟ್ಟ ಸುವರ್ಣಗಳಿಗೆಯೇ ಆಗಸ್ಟ್ 15. ಇಂದು ಭಾರತ ಮಾತೆಯ ಕಲ್ಯಾಣಕ್ಕಾಗಿ ಕಾಲ ಸನ್ನಿಹಿತವಾಗಿದೆ. ನಮ್ಮ ದೇಶ ಮಹಾಪರ್ವವನ್ನು ಆಚರಿಸುತ್ತಿದೆ. ಇದರ ಸಂಭ್ರಮಕ್ಕಾಗಿ ನಾವಿಂದು ಒಟ್ಟು ಸೇರಿದ್ದೇವೆ. ಈ ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿ ನಮ್ಮೊಂದಿಗಿರುವ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. GP ರಾಜರತ್ನಂರವರ ಕನ್ನಡ ಪ್ರೇಮದಂತೆ ಮಾತೃಭಾಷೆಯಲ್ಲಿ ಭಾಷಣ ಮಾಡಲು ಬರುತ್ತಿದ್ದಾನೆ ಕುಮಾರ್ ಹರ್ಷ ಚಂದ್ರಹಾಸ್ ನಾಯ್ಕ್. ಸನ್ಮಾನ್ಯ ಅಧ್ಯಕ್ಷರೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ಗುರುಗಳೇ ಹಾಗೂ ನನ್ನ ಎಲ್ಲ ಸಹಪಾಠಿಗಳೇ, ತಮಗೆಲ್ಲರಿಗೂ 75ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಇಂದು ನಮ್ಮ ಎಲ್ಲ ಭಾರತ ದೇಶದ ನಾಗರಿಕರಿಗೆ ಬಹಳ ಪ್ರಮುಖವಾದ ದಿನ. 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ಅದರ ಸವಿನೆನಪಿಗಾಗಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ. ನಮ್ಮ ದೇಶವನ್ನು ಹಲವಾರು ವಿದೇಶಿಯರು ಆಳುತ್ತಿದ್ದರು. ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದು ಇಲ್ಲಿಯೇ ನೆಲೆಯೂರಿ ನಮ್ಮಲ್ಲಿ ಒಡಕು ಮೂಡಿಸಿ ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ದೇಶ ನಮ್ಮದು, ಭೂಮಿ ನಮ್ಮದು, ಉಸಿರಾಡೋ ಗಾಳಿ ನಮ್ಮದು. ಆದರೂ ನಾವು ಬ್ರಿಟಿಷರು ಹೇಳದಂತೆ ಕೇಳಬೇಕಾಗಿತ್ತು. ಇದಕ್ಕಾಗಿ ನಮ್ಮ ಭಾರತ ದೇಶದ ನಾಯಕರು ಚಿಂತನೆ ನಡೆಸಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಧುಮುಕಿದರು. ಅದರಲ್ಲಿ ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್
ಹಲವಾರು ಮಹಾನ್ ನಾಯಕರು ಇದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ನಮ್ಯ, 3ನೇ ತರಗತಿ, ಆಕ್ಸಿಲಿಯಂ ಇಂಗ್ಲಿಷ್ ಮೀಡಿಯಂ ಶಾಲೆ. ನಿಮ್ಮ ದೇಹದಲ್ಲಿರುವ ರಕ್ತದಲ್ಲಿ ಕ್ರೋಧವಿಲ್ಲವಾದರೆ ಅದು ರಕ್ತವಲ್ಲ, ಕೇವಲ ನರಗಳಲ್ಲಿ ಹರಿಯುತ್ತಿರುವ ನೀರಷ್ಟೇ. ಯುವಜನತೆ ತಾಯಿನಾಡಿಗೆ ಸೇವೆ ಸಲ್ಲಿಸಲಿ ಎಂದಾದರೆ ಅವರಲ್ಲಿರುವ ಚೈತನ್ಯ ಇದ್ದು ಏನು ಪ್ರಯೋಜನ? ಈ ವಾಕ್ಯವನ್ನು ಹೇಳಿದವರು ಚಂದ್ರಶೇಖರ್ ಆಜಾದ್. ಜೈ ಹಿಂದ್. ಧನ್ಯವಾದಗಳು. ತಮ್ಮ ಅಮೋಘವಾದ ನೃತ್ಯದ ಮೂಲಕ ರಾಷ್ಟ್ರ ಪ್ರೇಮದ ಕಂಪನ್ನು ಪಸರಿಸಲು ಬರುತ್ತಿದ್ದಾರೆ ಕುಮಾರಿ ಅಪೇಕ್ಷಾ, ಅಪೂರ್ವ ಹಾಗೂ ಪ್ರಜ್ಞಾ. दे सलाम इस तिरंगे को जिसमें तेरे शान है, सर हमेशा ऊंचा रखना इसका जब तक दिल में जान है. Now I would like to call Joyson D'Souza from Standard for Hindi speech. I am Joyson D'Souza, studying in 10th standard. आन देश की शान देश के हम संतान हैं. 3 रंगों से रंग तिरंगा अपनी है पहचान है. मेरे आदरणीय शिक्षकगण और मेरे प्यारों मित्रों, आज मैं आप सबको 75वां स्वतंत्र दिवस की शुभकामनाएं चाहता हूँ. इस दिन को हम भारत में गर्व के साथ स्वतंत्र दिवस के नाम से जानते हैं. आज का यहाँ शुभ अवसर स्वतंत्र दिवस है. हमारे लिए बहुत ही उत्सव और खुशी के दिन है. भारत को ब्रिटिश हुक्म से 15 अगस्त 1947 को आज़ादी मिली थी, यानी कि पूर्ण स्वराज मिला था. हमारे प्रथम प्रधानमंत्री जी पंडित जवाहरलाल नेहरू जी ने आज़ादी के इस दिन को स्वतंत्र दिवस के रूप में मानने का आदेश किया था. स्वतंत्र और आज़ादी का मतलब होता है एक ऐसा वातावरण जहाँ किसी भी प्रकार को जोर जबरदस्ती ना हो और हर व्यक्ति को अपने बात स्वतंत्र रूप के रखने का हक हो. यहाँ हक हमें हमारे अमर महान स्वतंत्रता सेनानियों के द्वारा मिला है. उनकी कड़ी मेहनत और संघर्ष के पश्चात की भारत को पूर्ण स्वराज दिलाया. आज भारत जितना भी उन्नत है, हमारी सभी स्वतंत्र सेनानी के कारण ही हुआ है. हमारे कुछ महान भारतीय स्वतंत्र सेनानी और नेताओं के नाम महात्मा गांधी, भगत सिंह, चंद्रशेखर आज़ाद, लाल लजपत राय, लाल बहादुर शास्त्री आदि. उनके इस बलिदान को हम कभी भी
भुला नहीं सकते हैं। भारत हमारी मातृभूमि है और हम इसके नागरिक हैं। हमें हमेशा इसका बुरे लोगों से बचाने के लिए तैयार रहना चाहिए। देशभक्तों के बलिदान से स्वतंत्र हुआ है। हम कोई पूछ कौन हो तो गर्व से कहेंगे भारतीय है हम। जय जय हिंद, वंदे मातरम। मेरा नाम फ्रेंसिना फ्रांसिस लोपेस वर्गा पाठशाला ऑक्सिलियम स्कूल कासरगोड। सबको स्वतंत्र दिन के शुभकामना। स्वराज मेरा जन्म सिद्ध अधिकार है और मैं उसे लेकर रहूंगा। इस वाक्य को बाल गंगाधर तिलक ने कहा है। जय हिंद, धन्यवाद। ತನ್ನ ದೇಶವನ್ನು ಪ್ರೀತಿಸಿದವನು ಜಗತ್ತಿನಲ್ಲಿ ಯಾವುದನ್ನೂ ಪ್ರೀತಿಸಲಾರ ಎಂಬ ಬೈರನ್ರ ಮಾತಿನಂತೆ ದೇಶದ ಮೇಲೆ ಅಭಿಮಾನವಿಟ್ಟು ಮಧುರ ಕಂಠದ ಮೂಲಕ ದೇಶವನ್ನು ಹಾಡಿ ಹೊಗಳಲು ಬರುತ್ತಿದ್ದಾರೆ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿನಿಯರು. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನಾನು ಭಾರತೀಯರೆಂದು ಗರ್ವದಿಂದ ಹೇಳುನಿ, ಹತ್ತು ಹಲವು ಧರ್ಮವ ಒಂದೇ ಎಂದು ಕಾಣುವ ಪುಣ್ಯ ಭೂಮಿ ನನ್ನ ದೇಶ. ಭೂಮಿಯ ಸ್ವರ್ಗವು ಭೂಮಿಯ ಸ್ವರ್ಗವು ಭೂಮಿಯ ಸ್ವರ್ಗವು. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಹೇಳುನಿ ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರು ನನ್ನ ಭಾರತ. ಹೇಳುನಿ ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. My dear friends, the reason behind celebrating this day is our country got full freedom from British. In this happiest day, I would like to call our Jodina from 8th standard to speak few words in English on Independence Day. Hi everyone, I'm Jodin Fernandez, studying in 8th standard in Mazrello English Medium High School, Kasargod. I wanted to speak some words about India after independence. India is a democratic country. She was ruled by the mighty British Empire. After years of slavery, struggle and hardships, Indians got their much deserving freedom. Freedom? Yes. Was she really free? India had many obstacles like political unification, territorial reorganization, economy to be lifted, etc. The first Prime Minister, Pandit Jawaharlal Nehru, and Iron Man Sardar Vallabhbhai Patel felt that India could progress only when it becomes self-independent. The 5-year plan helped to achieve this goal. India made progress in the field of agriculture, technology,
science, medicine, agriculture, technology, agriculture, and is competing in the world market. She has a space center, and scientists are on research and launching their own satellites. Wars with Pakistan and China, natural disasters, violence did not stop India from progressing. Diversity in language, religion, culture, geographical factors have not come in the way of progress. Unity in diversity is the principle that helped to overcome these difficulties to achieve success. On the world map, India stands out along with the other developed nations. Every World Summit or conference, India has participated and shared her views with the other leaders. The recent world economy recession has not shaken India, but it has overcome it smoothly. When India became independent, the world doubted if it could survive the democratic government. Today, she has proved the other nations of the world wrong. Yet, a question arises. Are we really independent and developed? It is sad to note that even after 75 years of independence, we are lacking behind. The main obstacles are unemployment, terrorism, corruption, corrupt politicians, etc. Let us learn from the other nations to progress through hard work and sincerity. India today needs good and able citizens, selfless, dedicated leaders, unity, and together we can build a strong and happy India. Jai Hind. Happy 75th Independence Day. Thank you. My name is Arhan. I am studying 4th standard. My school name is Auxilium English Medium School, Kasargod. Give me blood, and I shall give you freedom, said Netaji Subhash Chandra Bose. Jai Hind. Thank you. Very good morning to the Honorable Chief Guest of the day, respected principal, teachers and all my dear friends. I wish you all a very happy Independence Day. Independence Day is celebrated every year on 15th August. We all celebrate this day with great joy and enthusiasm every year. First, we hoist our national flag and then give a salute and sing the national anthem song. Day August 15 fills us with great excitement of unfurling the tricolor, taking part in the celebration and listening to the patriotic song. On this day, the youth of India should feel the pride of being the citizens of a free nation. Some of the great freedom fighters of India are Netaji Subhash Chandra Bose, Jawaharlal Nehru, Mahatma Gandhi Ji, Bal Gangadhar Tilak, Bhagat Singh and Chandrasekhar Azad. They were famous patriots who struggled hard for the freedom of India till the end of their life. Now, after so many years of independence, our country is on the right track in development. Today, our country is a well-established democratic country all over the world. Gandhiji was a great leader who gave Indians a great lesson in non-violence. We are so lucky to have been given a land of peace and happiness by our forefathers, where we can sleep all night without fear and enjoy the whole day at school or home. India is the country where millions of people live whether they belong to various religion, culture or tradition and celebrate this special occasion with great joy. At this day, being an Indian, we should feel proud and must take an oath to keep ourselves loyal and patriotic in order to save our motherland from any type of attack or humiliation by other countries. Jai Hind. Good morning, dear teachers, students, parents and educators. I wish you all 75th Happy Independence Day. Our day is dawned with numerous blessings. On this special day, I raise my heart in thanking the Almighty God for protecting us and keeping us from this coronavirus.
I wish and pray for His blessings for the future. Today is a great day for us Indians. Happy to belong to this great nation of us. Come, let us celebrate this big occasion with one heart and mind like our freedom fighters. The great gift that this nation has given us freedom. This Indian freedom is not achieved overnight. It needed over 200 years of struggle. Lakhs of people sacrificed their life in order to attain this freedom. As we remember and pay homage to them for their great sacrifice for our nation, let us also get inspired to do some sacrifice for our country. Today, we need to ask ourselves, are we worthy of this freedom given by our freedom fighters? Are we free today? Is every citizen truly celebrating his or her own freedom? India is a land of diversity. A land without diversity would be a house without people, empty and boring. We feel proud of unity in diversity. This corona has taught us that we are all humans. As humans, we need to fight against corona together and support each other. May this celebration of Independence Day unite us all. As we salute the freedom fighters, soldiers, and all those who sacrifice their lives for our country, today in a special way, let us salute the frontline workers fighting for the battle to save our brothers and sisters from this virus in India. Let us work unitedly to build a happy India. Let God bless our country and us with peace, joy and prosperity. Jai Hind, Jai Bharat.